ಇದು ರಾಯಲ್ ಎನ್ಫೀಲ್ಡ್ ಅಲ್ಲ, ಹೇಳ್ಬೇಕು ಅಂದ್ರೆ ರಾಯಲ್ಸ್ ಎನ್ಫೀಲ್ಡ್. ನಾವು ದೀಪಾವಳಿ ಹಬ್ಬದ ದಿನ ಒಳ್ಳೆ ಪಟಾಕಿ ಪಂಜಾಬ್ ಗಾಡಿ ಓಡಿಸ್ತಾ ಇದೀವಿ ನೋಡೋ. ಪಟಾಕಿ ಈ ಗಾಡಿಲಿ ಸೆಲ್ಫ್ ಬರಲ್ಲ, ಕಿಕ್ ಹೊಡೆದೇ ಸ್ಟಾರ್ಟ್ ಮಾಡ್ಬೇಕು ಈ ಗಾಡಿನ. ಸೀಟ್ ನೋಡೋ ಏನ್ ಸಕ್ಕತ್ತಾಗೈತೆ ನೋಡು, ಚಿಕ್ಕ ಐತೆ ಹಿಂದೆ ಕೂತ್ಕೊಳ್ಳೋರ್ಗೆ, ಅಂದ್ರೆ ಹಿಂದೆಡೆ ಕೂತ್ಕೊಳ್ಳೋರ್ದು ಚಿಕ್ಕ ಇರ್ಬೇಕು. ಆಹಾ ಏನ್ ಚೆನ್ನಾಗೈತೆ ಗುರು. ಈ ತರ ಸಿಗ್ನಲ್ ಅಲ್ಲಿ ನಿಂತ್ಕೊಂಡಾಗ ಬುಲೆಟ್ ಅಲ್ಲಿ ಹಿಂಗ್ ಅನ್ನೋದೇ ಒಂದ್ ಮಜಾ. ಆಯ್ತು. ಆಮೇಲೆ ಈ ಗಾಡಿಲಿ ಚೈನು ಈ ಕಡೆನೆ ಬರೋದು, ಬ್ರೇಕು ಈ ಕಡೆನೆ ಬರೋದು. ನೋಡಿ ಏನ್ ಚೆನ್ನಾಗಿ ಇಂಟಿಗ್ರೇಟ್ ಮಾಡೋರೆ. ಸ್ಪೀಡ್ ತೋರಿಸೋದೆ ಓಡೋಮೀಟ್ರು. ಇಲ್ಲಿ ಇದು ಬ್ಯಾಟ್ರಿ ಇದು 2007 ಮಾಡ್ಲು ಬುಲೆಟ್ ಎಲೆಕ್ಟ್ರಾ 5S 5 ಸ್ಪೀಡ್ ಅಂದ್ರೆ 5 ಗೇರ್ ಇರೋದು ಇದಕ್ಕೆ. ಓಕೆನಾ? ನೋಡು ಇಂಡಿಯನ್ ಆರ್ಮಿ ಗಾಡಿ ಇದು. ಈ ಗಾಡಿಲಿರೋದು 346cc 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್. ಹೆವಿ ಹೀಟ್ ಗಾಡಿ ಹೀಟ್ ಆಗ್ತಾ ಐತೆ. ಈ ಗಾಡಿ ಹೀಟ್ ಆದಂಗೆ ಮಜಾ ಕೊಡೋದಿನ್ನ. ಈ ಗಾಡಿಲಿರೋದು 18 bhp 32 Nm ಟಾರ್ಕ್. ಮುಂದೆ ಇರೋದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಹಿಂದೆ ಇರೋದು ಗ್ಯಾಸ್ ಫಿಲ್ಡ್ ಅಡ್ಜಸ್ಟಬಲ್ ಸಸ್ಪೆನ್ಷನ್. ಇದು ಓಕೆನಾ? ಮಿರರ್ ಎಷ್ಟಾರು ವಿಸಿಬಿಲಿಟಿ ಇರ್ಲಿ, ಅದ್ ಶೇಕಿಂಗ್ ಎಫೆಕ್ಟ್ ಅಲ್ಲೇ ನೋಡ್ಬೇಕು ಅನ್ನಿಸ್ತದ ಅವಾಗ. ಮುಚ್ಚಾಲೆ ಬಾಯ್ಲಿ. ಮುಂದೆ ಹಿಂದೆ ಎರಡೂನು ಡ್ರಮ್ ಬ್ರೇಕ್ಸ್ ಇರೋ ವೇರಿಯಂಟ್ ಇದು. ಎಷ್ಟು ಕೆಜಿ ಇರ್ಬೋದು ಗೆಸ್ ಮಾಡ ಈ ಗಾಡಿ? 200 ಅಲ್ಲ 175 kg. ಇದು 14.5 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದ್ರದ್ದು. ಈ ಗಾಡಿ ಮೈಲೇಜ್ 35 ಬರ್ಬೋದು ಅಂತ ಹೇಳೋದು. ಓಕೆನಾ? ಆದ್ರೆ ನಾವು ಓಡಿಸೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ ಓಕೆ ಓಕೆ.